ಅಳದ್ ಹೋಗ್ಯಾರಿ ಸರ, ಅಳದ್ ಹೋಗಿದ್ದು ಕಲ್ಲು ಹಾಕ್ಯಾರಿ, ಕಲ್ಲು ಹಾಕಿ ಕಿತ್ತಿದ್ದು ಗೌರ್ಮೆಂಟ್ ಆಕ್ಷನ್ ತಗೋಬೇಕಾ ತಗೋಬಾರ್ದ? ಅದನ್ನ ತಗೋತೀವಿ ಮೇಡಮ್. ಅದಲ್ಲ, ನಾವು ನಮಗೆ 2 ತಾಲೂಕು. ಎರಡನೇದು ಅವ್ರ ಮೊನ್ನೆ ನಮ್ಮ ಯುವ ಅವರು BD ಅವರು ನಮ್ಮ ತಲಾಟೆ ಅವ್ರು ಬಂದು ಬುಳ್ಳೆಜರ್ ತಗೊಂಡು ಎಲ್ಲ ಬಂದಿರ್ತಾನೆ ಮಷಿನ್ ತಗೊಂಡು, ಮತ್ತೆ ನೀವೇ ಅಲ್ಲೇ ಊರಣ್ಣವ್ರು ಜಳ್ಕೊಂಡ್ರಿ ಅಲ್ಲ ಮಾಡಿಕೊಡ್ತೀವಿ. ಹಂಗೆ ನಾಳೆ ಬರ್ತೈತೆ ನೋಟಿಸ್ ಕೊಟ್ಟೈತಿಲ್ಲ. 3 ತಿಂಗಳಾಯ್ತು ನಿಮ್ಮ ಮನವಿ ಕೊಟ್ಟು ಸರ್. ಮೊನ್ನೆ ನೀವು ಬಂದೋದ್ರಿ 2 ದಿವಸ ಬಿಟ್ಟು ಬರ್ತೀನಿ ನಾಳೆ ಬರ್ತೀನಿ ಅಂದ್ರಿ. ಒಮ್ಮೆ ನಿಮ್ಮ ಅಡ್ಮಿನಿಸ್ಟ್ರೇಟರ್ ಬಂದ ನಾಳೆ ಬರ್ತೀನಿ ಅಂದ, ಇವ ಬಂದ ನಾಳೆ ಬರ್ತೀನಿ ಅಂದ. ನೀವು ಎಲ್ಲರೂ ನಾಳೆ ಬರ್ತೀನಿ ಅಲ್ಲಕ್ಕ ನಿಮ್ಮ ಕೈಯಲ್ಲಿ ಅಧಿಕಾರ ಐತೋ ಇಲ್ಲ? ಅದು ನಾವು ಈಗ ನೋಡ್ರಿ ನೀವೆಲ್ಲರೂ ಒಂದು ಸೆಕೆಂಡ್ ಶೌಚಾಲಯದು ಪೂರ್ತಿ ರೆಸ್ಪಾನ್ಸಿಬಿಲಿಟಿ ಯಾರ್ದು? ನಮ್ಮ ಪಂಚಾಯತ್. ನಮ್ದೇನು ನಮ್ಗೊಂದು ಲೆಟರ್ ಕೊಟ್ಟಿದ್ರು, ಅಳದು ಕೊಡ್ರಿ ನಮ್ಗೆ ಹಳ್ಳ ಅಂತೇಳಿ. ನಾವು ಹಳ್ಳ ಅಳದು ಕೊಟ್ಟಿದ್ವಿ. ನಾವೊಂದ್ಸಲ ಬಂದಿದ್ದೀವಿ, ನಮ್ಮ ಸರ್ವೇರ್ 2 ಸಲ ಬಂದು ಹಳ್ಳ ಆಡೋದು ಅಲ್ಲಿ ಮಾಡಿ ಹೋಗಿದ್ದಾರೆ. ಬಟ್ ಏನು ಅವರು ಒಪ್ಪಾಗ್ತಾವ ಇರಲಿಲ್ಲ. ಯಾರು ನಾವು ಒತ್ತುವರಿ ಮಾಡಿದ್ವಿ ಅಂತೇಳಿ ಇನ್ನೂ ಅವರು ಪ್ರೈವೇಟ್ ಲ್ಯಾಂಡ್ದವ್ರು ಇನ್ನೂ ಹಳದಾಗ ಒತ್ತುವರಿ ಮಾಡ್ಯಾರ ಅಂತ ಹೇಳ್ಬಿಟ್ಟು ಬಂದಿದ್ದು. ಅದಕ್ಕೆ ಅದು ಡಿಲೇ ಆಗೈತೆ. ಬಂದಾಗ ನೀವು ಜಗಳಾಡಿದ್ರು, ಪೊಲೀಸರು ಬಂದರು, ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗೈತೆ ಅಂತ ಹೇಳ್ಬಿಟ್ಟು ನಾನೇ ಅವ್ರನ್ನ ಮೊನ್ನೆ ವಾಪಸ್ ಕರ್ಸಿದ್ದೀನಿ. ಪೊಲೀಸರನ್ನ ಕರ್ಕೊಂಡು ಇವನ್ ಕರ್ಕೊಂಡು ನಾನು ಬರ್ತೀನಿ. ನಾಳೆನೇ ಡೇಟ್ ಕೊಟ್ಟಿದ್ದೆ, ಬೇಕಾದ್ರೆ ಅದು ನಿಮ್ಗೆ ಕಾಪಿನೂ ಕೊಡ್ತೀನಿ. ನಾಳೆ ನಾಳೆನೇ ಡೇಟ್ ಕೊಟ್ರಿ. ಈಗ ಹಳ್ಳಿಗೆ ಬಂದಿರಿ ನೀವು. ಹಳ್ಳಿಯಕ್ಕಿಂತ ಮುಂಚೆ ನಿಮ್ಮ ಹತ್ರ ನಾನು ಬಂದೋಗಿ ನಾನೇ ಖುದ್ದಾಗಿ ಹಳ್ಳಿಗೆ ಲೆಟರ್ ಕೊಟ್ಟಿನಪ್ಪ. ಆ ಲೆಟ್ರ್ ಅವ್ರಿಗೆ ತಲುಪಲಿ ನಾವು ಬಂದು ಹಳ್ಳಿಗೆ ಹೇಳ್ತೀವಿ. ಆ ಮನೆಯವ್ರಿಗೆ ಹೋಗಿ ಕೇಳಿದ್ರೆ ನಾನು ಲೆಟ್ರೇ ಕೊಟ್ಟಿಲ್ಲ, ನಾನು ಲೆಟ್ರ್ ಕೊಡಾರೆ ಹಳ್ಳಿಗೆ ಬಂದಾರ ಇರುತ್ತೆ. ಅವಾಗ ಕೇಳ್ತಾನೆ ಹಳ್ಳ ಅಳಿತಿದ್ದೀವಿ, ಸರ್ಕಾರಿ ಲ್ಯಾಂಡ್ ಅಳಿತಿದ್ದೀವಿ. ಆಮೇಲೆ ನಾನು ಬಂದಿದ್ದೀನಿ, ಅವ್ನ ಗಮನಿಸಿದೆ, ನಮ್ಮ ಸರ್ವೇರು ನೋಟಿಸ್ ಕೊಟ್ಟಿದ್ದಲ್ಲ ಸರ್. ಹಳ್ಳ ಅಳಿತಾ ಇದ್ದೀರಿ, ನಿಮ್ಮ ಮಧ್ಯೆ ನೀವು ಹಾಕೊಂಡಿದ್ದೀರಿ. ಆ ಪ್ರೈವೇಟ್ ಲ್ಯಾಂಡ್ ನೀವು ಅಂಜೋ ಅವಶ್ಯಕತೆ ನಿಮ್ದು. ನಾವು ಯಾಕೆ ಅಂದ್ರಿ ಅವ್ರಿಗೆ? ಮತ್ತೆ ಕಲ್ಲು ಹಾಕಿ ಬಾಂದಾರಿ ಹಾಕಿ ಎಲ್ಲ ಹಾಕಿ ನಿಮ್ ಗೌರ್ಮೆಂಟ್ ಅದಿ ನಿಮ್ ಜಪ್ತಿ ಮಾಡಕ್ ಆಗ್ತಾ ಇಲ್ಲ. ಪೊಲೀಸ್ ಬಂದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾನ. ನೀವೇ ಹೋಗಿ ಸ್ಟೇ ಇಡ್ರಿ ಅಂತೇಳಿ ಒತ್ತುವರಿ ಹೇಳ್ತಾನ. ಪೊಲೀಸ್ ಐತೆ ಮುಂದಿತ್ತು, ಪೊಲೀಸ್ ಒತ್ತಿ ಹೇಳ್ತಾನ ಸ್ಟೇ ಇಡ್ರಿ ಅಂತ ಹೇಳ್ತಾನ. ಅವ ಬರಬೇಕು. ನಾನು ನೀವು ಗಲಾಟೆ ಮಾಡಕಂದ್ರೆ ಸುಮ್ಮಿರೋ ಅಂತ ಹೇಳ್ಬೇಕು ಅಷ್ಟೇ. ಪೊಲೀಸ್ ಐತೆ ಆಗಲ್ಲ, ಪ್ರೈವೇಟ್ ಲ್ಯಾಂಡ್ದವ್ರಿಗೆ ಸಪೋರ್ಟ್ ಮಾಡ್ತಾನ. ಮತ್ತೆ ಎಲ್ಲ ನಿಮ್ಮವ್ರು ಅಧಿಕಾರಿ ಬಂದವರೆಲ್ಲ ಪ್ರೈವೇಟ್ ಲ್ಯಾಂಡ್ದವ್ರಿಗೆ ಸಪೋರ್ಟ್ ಮಾಡ್ತಾರ. ಆ ಲ್ಯಾಂಡ್ನವರು ನಾವು ನಿಮಗೆ ಕೇಳ್ತಾ ಇದೀವಿ, ಹಕ್ಕು ಗೌರ್ಮೆಂಟ್ ಆಗಿ ನಿಮಗೆ ಕೇಳ್ತಾ ಇದೀವಿ. ನೀವೇನು ನಮಗೆ ಉತ್ತರ ಕೊಡ್ಬೇಕು. ಆ ಲ್ಯಾಂಡ್ ನಾವು ಬಂದು ನಮಗೆ ಬಲಾತ್ಕಾರ ಮಾಡೋದೇನ್ರಿ? ಒಬ್ಬ ಹೆಣ್ಮಕ್ಳಿಗೆ ಮನೆ ಹೋಗಿ ಹೊಡಿತಾರ ಪ್ರೈವೇಟ್ ಲ್ಯಾಂಡ್. ನಿಮ್ಮ ನೋಡಲ್ ಅಧಿಕಾರಿ ಬಂದವನಿಗಾದ್ರೂ ಹೇಳಿದೇವಿ, ನೀವು ಇದೇ ತರ ಡಿಲೇ ಬಿಟ್ಕೋತವ್ರು ಮರ್ಡರ್ ಆತವ ಈ ಜಾಗದಾಗ ಐತೇಳಿ ಹೇಳಿದ್ರು. ಅವತ್ತು ರಾತ್ರಿ ಹೋಗಿ ಹೊಡೆದು ಬಂದಾರಿ ಹೆಣ್ಮಗಳಿಗೆ ಹಿಡಿಯೋ ತೋರಿಸ್ತೀನಿ. ASI ಹೋಗಿ ಸ್ಟೇಷನ್ ಖುದ್ದಾಗಿ ಹಿಡಿಯೋ ಕೊಟ್ಟು ಬಂದಿನಿ, ಕ್ರಮ ತಂದಿಲ್ಲ ಅವರು. ಈಗ ನೋಡ್ರಿ ಸಾಹೇಬ್ರೆ, ಸರ್ ಒಂದ್ ನಿಮಿಷ ಆ ಲ್ಯಾಂಡ್ ಓನರ್ ಇನ್ನೊಬ್ರ ಮನೆಗೆ ಹೋಗಿ ಕೇಳೋದಿಲ್ಲ. ನಾವು ನಿಮಗೆ ಹಕ್ಕು ಕೇಳಕತ್ತೇವೆ, ನೀವು ನಮಗೆ ಉತ್ತರ ಕೊಡ್ಬೇಕು, ಅವ್ರು ನಿಮಗೆ ಕೇಳಬೇಕು. ಇನ್ನೊಬ್ರಿಗೆ ಹೋಗಿ ಯಾಕೆ ಕೇಳೋದಿಲ್ಲ ಸರ್? ಇನ್ನೊಬ್ರಿಗೆ ಹೊಡೆಯೋದು ಯಾಕ, ಬೈಯೋದು ಯಾಕ? ಇಲ್ಲಿ ಅಲ್ಲಿ ಮೊದಲು ಎಲ್ಲಿ ಬೇಕು ಎಲ್ಲ ಊರನ್ನವರು ಅಲ್ಲೆಲ್ಲ ಟಾಯ್ಲೆಟ್ ಎಲ್ಲ ಮಾಡ್ಕೊತ ಹೋಗ್ತಿದ್ರು. ಎಲ್ಲ ಕಡೆ ಅವ್ರವರು ಎಣ್ಣೆ ಮಾಡ್ಕೊಂಡು ಮುಚ್ಕೋತ ಬಂದಿದ್ದಾರೆ. ಸೊ ಈಗ ನಿಮಗೆ ಬೇರೆ ಕಡೆ ಹೋಗಕ್ಕೆಲ್ಲ ನಾವು ಮುಂಚೆಯಿಂದ ಅಲ್ಲೇ ಮಾಡಕತ್ತೀವಿ. ಸೊ ಇವಾಗ ಅಲ್ಲೇ ಅವಕಾಶ ಮಾಡಬೇಕು ಅಂತೇಳಿ ನಿಮ್ದೊಂದು ಮನವಿ ಸರ್. ಒಳ್ಳೆಯದು, ನಾವು ಇನ್ನೊಬ್ರು ಪ್ರೈವೇಟ್ ಓನ್ ಆಸ್ತಿ ನಾವು ಕೇಳ್ತೀವಿ. ಕರೆಕ್ಟ್. ಅವ್ರದ್ದು ಸಾರ್ವಜನಿಕ ಶೌಚಾಲಯಕ್ಕೆ ಜನಸಾಮಾನ್ಯರಿಗೆ ತೊಂದರೆ ಆಗಲಾರಂಗೆ ಸ್ವಲ್ಪ ಗೌರ್ಮೆಂಟ್ ಆಸ್ತಿ ಐತೆ. ಆ ಉದ್ದೇಶಕ್ಕಾಗಿ ಹಕ್ಕ ನಾವು ನಿಮಗೆ ಕೇಳ್ತಾ ಇರೋದು. ಇನ್ನೊಬ್ರು ಪ್ರೈವೇಟ್ ಆಸ್ತಿಯಲ್ಲಿ ನಾವು ಕೊಡೋದು ನಿಮಗೆ ಬಲಾತ್ಕಾರದಿಂದ ಕೇಳ್ತಾ ಇಲ್ಲ. ನಾನಾದ್ರೂ ಲಾಸ್ಟ್ ಟೈಮ್ ಬಂದಾಗ ಅದೇ ಹೇಳೀನಿ, ಸಪೋಸ್ ಏನಾದ್ರು ನಮ್ಮ ಸರ್ಕಾರಿ ಜಮೀನು ಏನಾದ್ರು ಅದನ್ನ ಬಿಟ್ಟು ಬೇರೆದೇನಾದ್ರು ಉಳಿದಿದ್ರೆ ನೀವು ಐಡೆಂಟಿಫೈ ಮಾಡಿಕೊಡ್ರಿ, ಅದನ್ನ ನಾವು ಮಂಜೂರು ಮಾಡೋಣ. ಮಂಜೂರು ಮಾಡಿಬಿಟ್ಟು ಎಲ್ಲ ಸೇರಿ ಮತ್ತೆ ಆ ಪ್ರೈವೇಟ್ ಓನರ್ ನೋಡು ಗೌರ್ಮೆಂಟ್ ಹಳ್ಳ ಈಚೆಗಡೆ ಇನ್ನೊಬ್ಬನ ಆಸ್ತಿ ಐತ್ರಿ. ಆ ಆಸ್ತಿ ಅವ್ನ ಜೊತೆಗೆ ಬರೆದು ಕೊಡಕ್ ರೆಡಿ ಅದನ್ರಿ. ಅವನ್ ದಿನ 20 ಫೂಟ್ ಆಸ್ತಿ ಐತ್ರಿ. ಸಾರ್ವಜನಿಕ ಶೌಚಾಲಯಕ್ಕೆ ಹೆಣ್ಮಕ್ಳೇ ಬಳಸ್ಕೊಳ್ಳಿ ಅಂತ ಬರೆದು ಕೂಡ ಇವತ್ತೇ ರೆಡಿ ಅಂದ್ರೆ ಈಚೆಗಡೆ ಆಸ್ತಿ ಅವ. ಅದನ್ನ ಮಾಡೋಣ ಸರ್, ಏನ್ ಸಮಸ್ಯೆ? ಅದನ್ನು ಮತ್ತೆ ಗೌರ್ಮೆಂಟ್ ಹಳ್ಳ ಏನದ ಅದು ತೆರವುಗೊಳಿಸಿ ಮನಿ ಕಟ್ಟಿ ಅವನು ಏನೇ ಮಾಡಿಲ್ಲ, ಏನೂ ಮಾಡಿಲ್ಲ, ಸುಮ್ಮನೆ ಮೆಜರ್ಮೆಂಟ್ ಟೇಪ್ ಮೇಲೆ ಫ್ಲಾಟ್ ಮಾರಾಟ ಮಾಡಿಲ್ಲ. ಅದಕ್ಕೆ ಸರ್ಕಾರ ನೀವು ಕ್ರಮ ತೊಳಗ್ತಾ ಇರಲಿಲ್ಲ. ನಾವು ನೀರಿನ ಕಂದಾಯ ಕಟ್ತೇವೆ, ಎಲ್ಲ ಕಟ್ತೇವಿ. ನಮಗ್ ಒಂದು ಗುಡ್ಡ ಕುಡಿಯಕ್ ನೀರ್ ಬರಲ್ಲ. ಅವ್ರು ಡ್ರೌನಲ್ದಾಗಿದ್ದು ಪೈಪ್ ಲೈನ್ ಪೂರ ಹಾಕಿಡ್ಕೊಂಡಾರ. ಅವ್ರು ಬಂದ್ ಮಾಡಿದ್ರ ರಾತ್ರಿ ಹೊತ್ತಿಗೆ ನೀರ್ ಬರ್ತಾವ ನಮ್ಗೆ. ಅವ್ರು ಬಂದ್ ಮಾಡಿಲ್ಲ ಅಂದ್ರೆ ಕುಡಿಯಕ್ ನೀರ್ ಸಹಿತ ಇಲ್ಲ. ಈ ಪರಿಸ್ಥಿತಿ ಅದ. ಅದಕ್ಕೆ ಪಿಡಿಒಗಳು ಕ್ರಮ ತೊಳಗ್ತಾ ಇರಲಿಲ್ಲ. ಪಿಡಿಒ ಸುಮ್ ಕುತ್ಕೊಂಡ್ ಗಿಚ್ಚಿದ್ರೆ ಪ್ರೈವೇಟ್ ಲ್ಯಾಂಡ್ದವ್ರಿಗೆಲ್ಲ ಜಮೀನ್ದವ್ರಿಗೆ ನೀರ್ ಕೊಟ್ಟಿಗಿಚ್ಚಿದ್ರೆ ನಮ್ಗೆ ಏನ್ ಕುಡಿಸ್ತಾನೆ ಕೇಳ್ರಿ. ನೀರ್ ಕೇಳಕ್ ಹೋದ್ರೆ ವಾಟರ್ ಮ್ಯಾನ್ಗ ನಮಗೆ ಗಲಾಟೆ ಹಚ್ಚಿಸಿ ಸುಮ್ ಕುಂದಿರ್ತಾನ ಅವ್ನು ಪಿಡಿಒ. ನೀವು ಏನೇ ತೋರಿಸ್ರ ನಾಳೆ ಏನೇ ಕಂಡೀಷನ್ ಅದೇ ಕೇಳೋದು ಸರ. ಇನ್ನೊಂದು ಮೊನ್ನೆ ನೋಡೋಲ್ಲ ಬೇರೆಗೂ ಗಾಡಿ ಆಟ ಗಂಟೆ ಹೆಣ್ಮಕ್ಳು ಬಿಡ್ತಾ ಇದ್ದಿಲ್ಲ. ನಾವು ಊರಾನವ್ರು ಕೈಯಾಗಲ್ಲ ಬಿದ್ದು ಗಾಡಿ ಬಿಡಿಸೇವಿ, ಇವಾಗನು ಬಿಡ್ತಾ ಇದ್ದಿಲ್ಲ.
ನೀವು ಬರ್ಲಿ ನಾಳೆ ನೀವೇ ಬರ್ಲಿ ಯಾರೇ ಬರ್ಲಿ ಸರ್ ಅದು ಪೂರ ತೆರವುಗೊಳಿಸಿ ನಿಮ್ಗೆ ಜಾಗ ಕಂಪ್ಲೀಟ್ ಮಾಡಿಕೊಟ್ಟು ಬಂದ್ರ ನೀವು ಯಾರೇ ಅಧಿಕಾರಿ ಬಂದ್ರು ಹೊರಗೆ ರಿಟರ್ನ್ ಬರ್ತೀರಿ ಮಾಡಿಲ್ಲ ಅಂದ್ರೆ ಹೆಣ್ಮಕ್ಳು ಮುತ್ತಿಗೆ ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ನಾವು ನಿಮ್ಮನ್ನ ಈಗಲ್ಲ ಅಂದ್ಬಿಟ್ರೆ ನಾವು ಈಗಲ್ಲ ಅಂದ್ರೆ ಇವತ್ತಿಂದ ಇವತ್ತೇ ಡಿಸಿಬಲ್ ಹೋಗ್ತೀವಿ ಬಜೆಟ್ ಕಳಿಸ್ತಾರ 50,000 ರೂಪಾಯಿ ಹೆಣ್ಮಕ್ಳು ಗೊಳ ಮಾಡಿ ಇಟ್ಟಿರ್ತಾರ ಸರ್ ಅದಂದ್ರೆ ಒಂದ್ ನಿಮಿಷ ನಿಮ್ಮಲ್ಲಿ ಅಧಿಕಾರಿಗಳು ಏನ್ ಒಂದ್ ನಿಮಿಷ. ಹೇಳ್ತಾರೆ ನಾನು ಹೇಳೋ ಅದು ಕೇಳ್ರಿ ಮಾಡಕ್ ಬರೀ ದುಡ್ಡಿಲ್ಲ, ನಿಮ್ಗೆ ಇದು ಮಾಡಕ್ ಹೇಳ್ತಿಲ್ಲ. ದುಡ್ಡಿಲ್ಲ ಅಂತ ಹೇಳಿದ್ರೆ 50,000 ದುಡ್ಡು ಇವ್ರು ಹೆಣ್ಮಕ್ಳು ಪಟ್ಟಿಯಾಗಿ ಕಲೆಕ್ಟ್ ಮಾಡಿರ್ತಾರೆ ಆಯ್ತಾಯ್ತಾಯ್ತು. ಆ ದುಡ್ಡೇ ಕೊಡಕ್ ಹೋದ್ರೆ ಅಪೋಸಿಟ್ ಪಾರ್ಟಿ ಏನ್ ಹೇಳ್ತಾರೆ ಸಾಹೇಬ್ಗಳೇ ಲಂಚ ಕೊಡ್ಬೇಕಂತ ಹೇಳ್ತಾರೆ ನಾಳೆ ಅದೇನ್ ಹಳ್ಳ ಇದೆಲ್ಲ ಹೌದು ಸರ್. ಅದನ್ನ ನಾವು 3 ಗಂಟೆ ಬಂದ್ಬಿಟ್ಟು ತೆರವು ಮಾಡ್ಕೊಡ್ತೀವಿ. ನೀವು ತೆರವು ಮಾಡಿ ಒಂದ್ ನಿಮಿಷ ನಾನು ಹೇಳ್ಬಿಟ್ಟೆ ಕೇಳೋ ಮಾರಾಯ ಬಂಡಿಂದ ಹೇಳಕತ್ತಿಯಲ್ಲ. ತೆರವು ಮಾಡಿ ಕೊಡ್ತೀವಿ. ಹೌದು. ಆಮೇಲೆ ಅದೇನ್ ನಿಮ್ಗೆ ಅಲ್ಲಿ ಟಾಯ್ಲೆಟ್ ಗೀತೈತಿಲ್ಲ ಆ ಟಾಯ್ಲೆಟ್ಗೆ ಅದನ್ನ ಕಟ್ಟಿಸ್ಕೋದು ನಾವು ಆಲ್ರೆಡಿ ಅವರು ಒಪ್ಕೊಂಡಿದ್ದಾರೆ ಪಂಚಾಯತಿ ಅವ್ರು ನಿಮ್ಗೆ ಇದನ್ನ ಮಾಡ್ಕೊಡಕ್ಕೆ ಮರಿ ಮಾಡ್ಕೊಡಕ್ಕೆ ಹೆಣ್ಮಾಳು ಕುಂದರಕ್ಕೆ ಅದನ್ನ ಮಧ್ಯಾಹ್ನ 3 ಗಂಟೆ ಬಂದು ಮಾಡಿಕೊಡ್ತೀವಿ. ಒಂದೇ ಸರ್ ಇನ್ನೊಂದು ಅಲ್ಲಿ